ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂಸಿ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಥಮ PUC ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಇರ್ತದೆ, ಕನ್ನಡ ಕ್ವಶನ್ ಬರ್ತದೆ. ಅಷ್ಟೇ ಅಲ್ಲದೆ ತುಂಬ ಕ್ವಶನ್ಸು ಇಲ್ಲಿಂದ ರಿಪೀಟ್ ಆಗ್ತವೆ. ಸೊ ತುಂಬ ಪ್ರಶ್ನೆಗಳು ಬರ್ತವೆ ಮತ್ತು ಪ್ಯಾಟರ್ನ್ ಕೂಡ ಬರ್ತದೆ. ಸ್ಟುಡಿಯೋ ಕೊನೆಗೆ ನೋಡಿ ಯಾವೆಲ್ಲ ಬರ್ತವೆ, ಯಾವೆಲ್ಲ ಫಿಕ್ಸು ಪ್ರತಿಯೊಂದನ್ನು ಹೇಳ್ತೀನಿ. ಸೊ ತಪ್ಪದೆ ಕೊನೆವರೆಗೆ ನೋಡಿ. ಸೊ ಯಾರೆಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಬರೀತಿದ್ದೀರಾ ಕಡ್ಡಾಯವಾಗಿ ನೋಡಲೇಬೇಕು, ಕೊನೆವರೆಗೆ ತಪ್ಪದೆ ನೋಡಿ, ನಿಮಗೆ ಖಂಡಿತ ಹೆಲ್ಪ್ ಆಗ್ತದೆ. ನೀವು ಇದನ್ನು ಆರಾಮಾಗಿ ಪಾಸ್ ಆಗೋದು ಮತ್ತು ಸ್ಕೋರ್ನ ಕೂಡ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕರೋ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದ್ರೆ ಇದೇ ರೀತಿ S7 ಎಕ್ಸಾಮ್ಗೆ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯ ಕ್ವಶನ್ ಪೇಪರ್ಗಳು, ಅರ್ಥ ಆಯ್ತಾ? ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸೊ ಎಲ್ಲ ವಿಷಯ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಮತ್ತು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಮತ್ತು ಫಿಕ್ಸ್ ಬರೋಂಥ ಪ್ರಶ್ನೆಗಳು ಯಾವೆಲ್ಲ ಫಿಕ್ಸ್ ಬರ್ತವೆ ಮಿಡ್ ಟರ್ಮ್ಗೆ, ಅರ್ಧ ವರ್ಷಕ್ಕೆ ಪರೀಕ್ಷೆಗೆ ಯಾವೆಲ್ಲ ಫಿಕ್ಸ್ ಬರ್ತವೆ, ಅವೆಲ್ಲ ಆಗ್ತಿರ್ತೀವಿ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಪ್ರತಿಯೊಂದು ಮಿಸ್ ಮಾಡ್ಕೋತೀರ. ಆದ್ದರಿಂದ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಮಾಡಿ. ಸೊ ಮಾಡಿದ್ರಾ? ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ PUC ಪ್ರಥಮ ವರ್ಷದ ಅರ್ಧ ವಾರ್ಷಿಕ ಪರೀಕ್ಷೆ. ಸೊ ಈ ವರ್ಷ ನಡೆದಂಥ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಅದು. ಓಕೆ, ವಿಷಯ ಕನ್ನಡ, ಅಂಕಗಳು 80 ಅಂಕಗಳಿಗೆ ನಿಮಗೆ ಎಕ್ಸಾಮ್ ಅನ್ನೋದು ಇರ್ತದೆ, 80 ಮಾರ್ಕ್ಸ್ ಇರ್ತದೆ, ಸಮಯ 3 ಗಂಟೆ. ಸೊ ಈ ವರ್ಷ ನೀವು ಅಡ್ಮಿಷನ್ ಮಾಡಿದ್ದೀರಾ, ಸೊ ನಿಮಗೆ ಗೊತ್ತಿರೋದಿಲ್ಲ ಕನ್ನಡ ಪ್ರಶ್ನೆ ಪತ್ರಿಕೆ ಇರ್ತದೆ, ಯಾವ ರೀತಿ ಇರ್ತದೆ ಅಂತ. ಸೊ ಮತ್ತು ಪ್ಯಾಟರ್ನ್ ಕೂಡ ಗೊತ್ತಿರೋದಿಲ್ಲ. ಸೊ ಈಗ ನೋಡ್ತಾ ಹೋಗೋಣ. ಅ ವಿಭಾಗದಲ್ಲಿ 10 ಮಲ್ಟಿಪಲ್ ಇರ್ತವೆ. ಓಕೆ, ಅ ವಿಭಾಗದಲ್ಲಿ ನಿಮಗೆ 10 ಮಲ್ಟಿಪಲ್ ಇರ್ತವೆ. ಇವು ಬಂದ್ಬಿಟ್ಟು ಎಲ್ಲ ಪಾಠದ ಮೇಲೆ ಇರ್ತವೆ, ಪಾಠ ಅಥವಾ ಪದ್ಯದ ಮೇಲೆ 10 ಕ್ವಶನ್ ಇರ್ತವೆ, ಮಲ್ಟಿಪಲ್ ಇರ್ತವೆ. ಸೊ ಈಗ ನೀವು 10th ಬರೆದಿದ್ದೀರಾ, ಅದೇ ರೀತಿ ಮಲ್ಟಿಪಲ್ ಇರ್ತವೆ. ಓಕೆ, ನೋಡ್ತಾ ಹೋಗೋಣ. ಪ್ರಶ್ನೆ 1, ಈ ಸಾಲುಗಳನ್ವಯ ದುರ್ಯೋಧನ ಯಾರನ್ನು ಅಂಗಾಧಿಪತಿ ಎಂದು ಕರೆದಿದ್ದಾನೆ? ಸೊ ಇಲ್ಲಿ ಒಂದು ಸಾಲನ್ನು ಕೊಟ್ಟಿದ್ದಾರೆ, ಇದು ಹಳೆಗನ್ನಡ ಕೊಟ್ಟಿದ್ದಾರೆ. ಏನು ಕೇಳಿದ್ರು ಅವರು? ಈ ಸಾಲುಗಳನ್ವಯ ದುರ್ಯೋಧನ ಯಾರನ್ನು ಅಂಗಾಧಿಪತಿ ಎಂದು ಕರೆದಿದ್ದಾರೆ. ಆಪ್ಷನ್ ಎ ದ್ರೋಣ, ಆ ಕರ್ಣ, ಈ ಅಭಿಮನ್ಯು, ಈ ಕೃಷ್ಣ. ಯಾರಾಗ್ತಾರೆ? ಸೊ ಇದನ್ನ ಆನ್ಸರ್ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೆ ಅಂತ. ಸೊ ಕಮೆಂಟ್ ಮಾಡಿ. ಮತ್ತು ಆನ್ಸರ್ ಬೇಕು ಅನ್ನೋರು ಗ್ರೂಪಲ್ಲಿ ಹಾಕಿರ್ತೀವಿ, ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ಪಲ್ಲಿ ಆನ್ಸರ್ ಹಾಕಿರ್ತೀವಿ. ಅಲ್ಲಿ ನೀವು ಜಾಯ್ನ್ ಆಗಿಬಿಟ್ಟು ಆನ್ಸರ್ ನೋಡ್ಕೋಬೋದು. ಅರ್ಥ ಆಯ್ತಾ? ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲು ಎರಡು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಆನ್ಸರ್ ಹಾಕಿರ್ತೀವಿ. ಓಕೆ, ಸೊ ಆನ್ಸರ್ ಕೂಡ ಕಮೆಂಟ್ ಕೂಡ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರಂತ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 2, ತಪ್ಪುವನ್ನು ಗಟ್ಟಿವಾಳೆ ಏನೆಂದು ಕರೆಯುತ್ತಾರೆ? ನೋಡಿ ಇಲ್ಲಿ ಪಾಯಿಂಟ್ ಹೇಳ್ತೀನಿ. ಸೇಮ್ ಟು ಸೇಮ್ ಕ್ವಶನ್ ಕೇಳ್ತಾರೆ. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮ್ ಕ್ವಶನ್ ಕೇಳ್ತಾರೆ, ಬಟ್ ಕ್ವಶನ್ ಚೇಂಜ್ ಆಗ್ತದೆ ಅಷ್ಟೇ, ಪ್ಯಾಟರ್ನು ಸೇಮ್ ಇರ್ತದೆ. ಸೊ ಅಬ್ಸರ್ವ್ ಮಾಡಿ ಯಾವ ಪಾಠದಿಂದ ಯಾವ ಪದ್ಯದಿಂದ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ. ಅರ್ಥ ಆಯ್ತಾ? ತಪ್ಪುವನ್ನು ಗಟ್ಟಿವಾಳೆ ಏನು ಕರೆದಿದ್ದಾರೆ? ಏನು ಕರೆದಿದ್ದಾರೆ? ಆಪ್ಷನ್ ಅ ಸೂತಕ, ಆ ತಗಹು, ಈ ಬಂಧನ, ಈ ಶೀಲ ಅಂತ ಇದೆ. ಯಾವುದಾಗ್ತದೆ ನೋಡ್ಕೊಳ್ಳಿ. ಸೊ ಬುಕ್ ತೆಗೆದ್ರೆ ಸಾಕು ನಾವು ಕನ್ನಡ ಪುಸ್ತಕದಲ್ಲಿ ಇವೆಲ್ಲ ಆನ್ಸರ್ ಸಿಕ್ತು ಬಿಡ್ತವೆ. ಅರ್ಥ ಆಯ್ತಾ? ಒಂದ್ಸಲ ನೋಡ್ಕೊಳ್ಳಿ. ಪ್ರಶ್ನೆ 3, ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಸೊ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ 4, ವೃಕ್ಷವು ಎಲ್ಲಿ ಹುಟ್ಟಿತು? ಎಲ್ಲಿ? ಕಲ್ಲಿನಲ್ಲ, ಬೇಟ ತುದಿಯಲ್ಲ, ಕಟ್ಟೆ ಮೇಲ, ಅಡವಿಯ ತುದಿಯಲ್ಲ. ಇನ್ನು ಪ್ರಶ್ನೆ 5, ಗಂಗೆ ಸುರಿಯುವ ರಭಸಕ್ಕೆ ಏನೇನು ಒಂದಾಗ್ತವೆ? ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ 6, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು? ಸೊ ಯಾರು? ನೀವು ಓದಿದ್ರ ಪಾಠದ ಪ್ರಾರಂಭದಲ್ಲಿ ಗೊತ್ತಾಗ್ಬಿಡ್ತದೆ ನಿಮಗೆ. ಯಾರವರು? ಕರಿಸಿದ್ದೇಗೌಡ. ಆಪ್ಷನ್ ಆ ಕರಿಸಿದ್ದೇಗೌಡ ಒಂದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 7, ನೋಡಿ ಅನ್ವಯಿಕ ಪ್ರಶ್ನೆ ಇದೆ ಇಲ್ಲೊಂದು. ಜ್ಯೋತಿಷ್ಯಗಳ ಭವಿಷ್ಯವಾಣಿಯು ಓದಲು ತಮಾಷೆಯಾಗಿರುತ್ತದೆ. ಅಡ್ಡ ಗೋಡೆಯ ಮೇಲೆ ದೀಪವಿಟ್ಟಂತೆ. ಇದು ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುತ್ತಿರ್ತವೆ. ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ನೋಡಿ ಈ ರೀತಿಯಾಗಿ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳ್ತಾರೆ. 4 ಆಪ್ಷನ್ ಕೊಡ್ತಾರೆ. ಅ ಜ್ಯೋತಿಷ್ಯದ ವಸ್ತುನಿಷ್ಠತೆಯನ್ನು ಸೂಚಿಸುತ್ತದೆ, ಆ ಜ್ಯೋತಿಷ್ಯದ ದೃಢತೆಯನ್ನು ಸೂಚಿಸುತ್ತದೆ, ಈ ಜ್ಯೋತಿಷ್ಯದ ಅನಿಶ್ಚಿತೆಯನ್ನು ಸೂಚಿಸುತ್ತದೆ, ಈ ಜ್ಯೋತಿಷ್ಯದ ಅರ್ಥಪೂರ್ಣತೆಯನ್ನು ಸೂಚಿಸುತ್ತದೆ. ಸೊ ಕಮೆಂಟ್ ಮಾಡಿ ನೋಡೋಣ. ಪ್ರಶ್ನೆ 7 ಹಾಕ್ಬಿಟ್ಟು ಕಮೆಂಟ್ ಮಾಡಿ ಇದರಲ್ಲಿ ಯಾವುದು ಆಗ್ತದೆ. ಅ ಆಗ್ತದಾ, ಆ ಆಗ್ತದಾ, ಈ ಆಗ್ತದಾ, ಈ ಆಗ್ತದಾ ಅಂತ ನೋಡೋಣ. ಎಷ್ಟು ಜನ ಹೆಚ್ಚಾಗಿ ಕಮೆಂಟ್ ಮಾಡ್ತಾರಾ? ಸೊ ಅದೇ ಸರಿಯಾದ ಉತ್ತರ ಆಗಿರ್ತದೆ. ನೋಡೋಣ, ಒಂದ್ಸಲ ಓದ್ಕೊಳ್ಳಿ, ಕಮೆಂಟ್ ಕೂಡ ಮಾಡಿ. ಇನ್ನು ಪ್ರಶ್ನೆ 8, ಬೋಳೆಶಂಕರ್ನ ಊರು ಯಾವುದು? ಸೊ ಪಾಠದ ಪ್ರಾರಂಭದಲ್ಲಿ ಗೊತ್ತಾಗ್ಬಿಡ್ತದೆ ನಿಮಗೆ ಯಾವುದಾಗ್ತದೆ. ಪಾಠಕ ಇಲ್ಲ, ಇದು ನಾಟಕ, ಇದು. ಅರ್ಥ ಆಯ್ತಾ? ಸೊ ನಿಮಗೆ ನಾಟಕ ಇದೆಯಲ್ಲ ಬೋಳೆಶಂಕರ, ಅದರ ಮೇಲೆ ಕ್ವಶನ್ ಕೇಳ್ತಾರೆ, ಮಲ್ಟಿಪಲ್ ಕೂಡ ಕೇಳ್ತಾರೆ. ಓಕೆ, ಮೇನಾಗಿ ಅದನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಎಷ್ಟು ಭಾಗ ಮುಗಿದೇವೆ ನಿಮಗೆ ಅರ್ಧ ವರ್ಷದ ಪರೀಕ್ಷೆಗೆ, ಒಟ್ಟಿನಲ್ಲಿ ಅಷ್ಟನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಓಕೆ, ಯಾವುದಾಗ್ಬೋದು ನಿಮಗೆ? ಸೊ ಶಿವಾಪುರ ಅನ್ಕೋತೀನಿ. ಶಿವಾಪುರ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು ಪ್ರಶ್ನೆ 9, ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಯಾರ ಹೆಸರು? ಸೊ ನಿಮಗೆಲ್ಲ ಗೊತ್ತಿದೆ. ಕೋಡಂಗಿ ಅಲ್ಲ, ಭಾಗವತ ಅಲ್ಲ, ಸೈತಾನೂನಲ್ಲ. ಸೊ ಯಾರು? ಶಿವನ ಹೆಸರು ಕೇಳಿದರೆ ಪಿಶಾಚಿಗಳು ಹೆದರುತ್ತವೆ. ನೆಕ್ಸ್ಟ್ ಪ್ರಶ್ನೆ 10, ಒಬ್ಬ ಒಳ್ಳೆಯ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನು ರುಂಬಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕಿಲ್ಲ.
ಈ ಮಾತು ಬೋಳೆಶಂಕರನ ಯಾವ ಗುಣವನ್ನು ಸೂಚಿಸುತ್ತದೆ? ಇದು ಕೂಡ ಆನ್ವಯಿಕ ಪ್ರಶ್ನೆ. ನೋಡಿ ಇಲ್ಲಿ ಪರಿಶುದ್ಧ ಗುಣ ಮನಸ್ಸನ್ನು ಸೂಚಿಸುತ್ತದೆ, ಅಸಹಜ ಗುಣವನ್ನು ಮತ್ತು ಸೋಮಾರಿತನ ಬದುಕಿನ ರೀತಿಯನ್ನು ಸೂಚಿಸುತ್ತದೆ, ಲೋಭ ಮೋಹ ಗುಣವನ್ನು ಸೂಚಿಸುತ್ತದೆ. ಯಾವುದಾಗ್ಬೋದು ನೋಡೋಣ, ಕಮೆಂಟ್ ಮಾಡಿ. ಸೊ ನಂಬರ್ 10 ಹಾಕಿಬಿಟ್ಟು ಕಮೆಂಟ್ ಮಾಡಿ. ಆಪ್ಷನ್ ಆಗ್ತದಾ, ಆ ಆಗ್ತದಾ, ಈ ಆಗ್ತದಾ, ಈ ಆಗ್ತದಾ? ಸೊ ಇವೆಲ್ಲ ಕಂಪ್ಲೀಟ್ ಆನ್ಸರ್ಸು ಗ್ರೂಪ್ ಹಾಕಿರ್ತೀವಿ. ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪು ಜಾಯ್ನ್ ಆಗಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಓಕೆ. ಸೊ ಇನ್ನೂ ಕಡೆ ಪ್ರಶ್ನೆ ಪತ್ರಿಕೆ ಬರ್ತಾವೆ ನಿಮಗೆ. ಇದು ಜಸ್ಟ್ ಒಂದು ಪ್ರಶ್ನೆ ಪತ್ರಿಕೆ, ಇನ್ನೂ 4 ಬರ್ತವೆ. ಕನ್ನಡ 4, ಇಂಗ್ಲೀಷ್ 4. ಸೊ ಈ ರೀತಿ 4 ಸೆಟ್ ಬರ್ತವೆ. ಒಟ್ಟಿನಲ್ಲಿ 4ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದನ್ನು ಆರಾಮಾಗಿ ಎಲ್ಲ ಕ್ವಶನ್ಸು ರಿಪೀಟ್ ಆಗ್ತವೆ, 100% ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡಾಗಿ. ಇನ್ನು ಪ್ರಶ್ನೆ ಅನ್ನೋದು ಹಲಸಿನ ಮರ ಮಾರಿದ್ರಿಂದ ಇಲ್ಲಿಂದ ನಮಗೆ ಏನಾಗ್ತವೆ ಅಂದರೆ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆ ಸ್ಟಾರ್ಟ್ ಇರ್ತವೆ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರನೂ ಆರಿಸಿಬೇಡಿ. 5 ಮಾರ್ಕ್ಸ್ ಇರ್ತವೆ, ಪ್ರತಿಯೊಂದಕ್ಕೂ 1 ಅಂಕ. 11 ಪ್ರಶ್ನೆ. ಸೊ ಇಲ್ಲಿ ನಿಮಗೆ ಭಾಳ ಕಠಿಣ ಇರೋದಿಲ್ಲ. ಮೇಲೆ ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ಬ್ರಾಕೆಟಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ. ನೀವು ನೋಡಿ ಸೆಂಟೆನ್ಸ್ ಓದ್ಕೊಂಡ್ಬಿಟ್ಟು ಮೇಲೆ ಬ್ರಾಕೆಟಲ್ಲಿ ಆನ್ಸರ್ ಓದ್ಕೊಂಡ್ಬಿಟ್ಟು ಬರಬೇಕು. ಅಷ್ಟಾಯ್ತಾ? ತುಂಬಾ ಈಸಿ ಕ್ವಶನ್ನು. ನೋಡ್ತಾ ಹೋಗೋಣ. ಹಲಸಿನ ಮರ ಮಾರಿದ್ರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ. ಸೊ ನೋಡಿ, ಇದು ಯಾರಿಗೆ ತಾನು ಅರ್ಥ ಆಗೋಲ್ಲ, ನೀವು ಓದಿಲ್ಲ ಅಂದರೂ ಬರೀಬೋದು. ಇಲ್ಲಿ ಹಣ ಅಂತ ಇದೆ, ಇಲ್ಲಿ ಆನ್ಸರ್ ಯಾವುದಾಗ್ಬೋದು? 250 ರೂಪಾಯಿಗಳು. ನೋಡಿ, ನೀವು ಓದಿಲ್ಲ ಅಂದರೂ ಈ ಒಂದು ಆನ್ಸರ್ನ ಮಾಡ್ಬೋದು. ಅರ್ಥ ಆಯ್ತಾ? ಬಿಟ್ಟು ಬರ್ಕೋಬೇಡಿ. ನಿಮಗೆ ಯಾವ್ದು ಬರ್ತದೆ ಅದನ್ನ ಫಿಲ್ ಮಾಡಿಬಿಟ್ಟು ಬನ್ನಿ. ಗೊತ್ತಿದ್ದೆ ಅಕ್ಯುರೇಟ್ ಬರಲಿ, ಗೊತ್ತಿಲ್ಲ ಅಂದರೆ ಒಂದು ಯಾವ್ದಾದ್ರು ಬರೆದು ಬನ್ನಿ. ಗೊತ್ತಿಲ್ಲ ಅಂದರೆ ಮಾತು ಹೇಳ್ತಾ ಇದ್ದೀನಿ, ನೀವು ಓದ್ಕೊಂಡಿರೋದ್ರೆ ಅಕ್ಯುರೇಟನ್ನು ಬರೆದು ಬನ್ನಿ. ಪ್ರಶ್ನೆ 12. ರಾಗಿಗೆ ಡ್ಯಾಶ್ ಸಾವಿರ ವರ್ಷಗಳ ಇತಿಹಾಸವಿದೆ. ಇದು ಕೂಡ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಎಷ್ಟು ಸಾವಿರ ಅಂತ ಇದೆ? 4000 ವರ್ಷಗಳ ಇತಿಹಾಸ ಇದೆ. ನೋಡಿ, ತುಂಬ ಈಸಿ ಪ್ರಶ್ನೆ ಇರ್ತವೆ. ಪ್ರಶ್ನೆ 13. ಪ್ರಾಚೀನ ಜ್ಯೋತಿಷ್ಯದ ಉಗಮವು ಡ್ಯಾಶ್ದಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ? ಸೊ ನೋಡಿ, ಎಲ್ಲಿ ಬರ್ಬೋದು? ಗೆಸ್ ಮಾಡಿ ನೋಡೋಣ. ಖಗೋಳಶಾಸ್ತ್ರದಲ್ಲಿ ಕಂಡು ಬರ್ತದೆ. ಉಗಮವು ಖಗೋಳಶಾಸ್ತ್ರದಲ್ಲಿ ಕಂಡು ಬರ್ತದೆ. ಮಾಸ್ತರನು ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡು ಏನಿತ್ತು ನೋಡೋಣ, ಕಮೆಂಟ್ ಮಾಡಿ. ಸೊ ಏನಾಗ್ಬೋದು? ಸುಳಿನ ಕೊನೆಗೆ ಹೇಳ್ತೀನಿ, ಆನ್ಸರ್ನ ಕೊನೆಗೆ ಹೇಳ್ತೀನಿ, ನೋಡ್ಕೊಳ್ಳಿ ನೀವು. ಇನ್ನು ಕಪಿಲವಸ್ತುವಿನ ಈಗಿನ ಹೆಸರು ಏನಂತ ಕರೀತಾರೆ? ಲಾರ್ಕೋಟ್ ಅಂತ ಕರೀತಾರೆ. ಈಗ ಏನಾಗ್ಬೋದು? ಮಾಸ್ತರ್ನ ಮನೆಯ ಮುಂದಿನ ಬರೆಸಿ ಹಾಕಿದ ಬೋರ್ಡು ಏನಾಗ್ತದೆ? ಅನಾಥ ಬಾಲಕಾಶ್ರಮ ಆಗ್ತದೆ. ಅರ್ಥ ಆಯ್ತಾ? ಅನಾಥ ಬಾಲಕಾಶ್ರಮ. ಸೊ ಇದನ್ನು ಪೂರ್ತಿ ಪಾಠನ ಓದಿದ್ರೆ ನಿಮಗೆ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ಸೊ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಪಾಠದ ಪದ್ಯ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಪದ್ಯ ತುಂಬಾ ಸರಳ ಇವೆ. ಸೊ ನೀವು ಒಂದ್ಸಲ ಓದ್ಕೊಂಡ್ರೆ ಎಲ್ಲ ಅರ್ಥ ಆಗಿಬಿಡ್ತವೆ. ನೆಕ್ಸ್ಟು 3ನೇ ಮೇಲೆ ನಿಮಗೆ ಹೊಂದಿಸಿ ಬರೀ ಇರ್ತವೆ. ನೋಡಿ, ತುಂಬ ಈಸಿ ಪ್ರಶ್ನೆಗಳು ಇರ್ತವೆ ಎಲ್ಲ ಕೂಡ. ನಿಮಗೆ ಹೊಂದಿಸಿ ಬರೆಯಲ್ಲಿ ಪರ್ಟಿಕ್ಯುಲರ್ ನಿಮಗೆ ಕವಿಗಳ ಬಗ್ಗೆ ಕೇಳ್ತಾರೆ. ಹೊಂದಿಸಿ ಬರೆಯಲ್ಲಿ ನಿಮಗೆ ಮೇನ್ ಕವಿ ಬಗ್ಗೆ ಕೇಳ್ತಾರೆ, ಮತ್ತು ಆ ಕೃತಿಗಳ ಬಗ್ಗೆ ಕೇಳ್ತಾರೆ. ಓಕೆ, ನೋಡ್ತಾ ಹೋಗೋಣ. 5 ಮಾರ್ಕ್ಸ್ ಇರ್ತವೆ. ಪ್ರಶ್ನೆ 16. ಗುಹೇಶ್ವರ. 17. ರಗಳಿ ಕವಿ. 18. ಹಲುಬಿಹಲ್ ಕಲ್ಮರಂ ಕರಗುವಂತೆ. 19. ಅಖಂಡ ಕರ್ನಾಟಕ. 20. ಎಂದಿಗೆ ಕೇಳಿದರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ: ಅ. ಲಕ್ಷ್ಮೀ ಶಾ, ಆ. ಬಿ. ಸಿ. ರಾಮಚಂದ್ರ ಶರ್ಮಾ, ಇ. ರನ್ನ, ಇ. ಹರಿಹರ, ಉ. ಅಲ್ಲಾಪುರವು, ಉ. ಕುವೆಂಪು. ನೋಡಿ, ಆ ಪಾಠ ಅಥವಾ ಪದ್ಯ ಅಥವಾ ಕೃತಿಯನ್ನು ಯಾರು ಬರೆದಿದ್ದಾರೆ ಅದನ್ನ ನೀವು ಕರೆಕ್ಟಾಗಿ ಬರೀಬೇಕು. ಗುಹೇಶ್ವರ ಅನ್ನೋದು ಯಾರ್ದಾಗ್ತದೆ? ಆಮೇಲೆ ರಗಳಿ ಕವಿ ಅನ್ನೋದು ಯಾರು ಕರೀತಾರೆ? ಹಲುಬಿಹಲ್ ಕಲ್ಮರಂ ಕರುದಂತೆ ಈ ಒಂದು ಪದ್ಯ ಭಾಗವನ್ನು ಯಾರು ಬರೆದಿದ್ದಾರೆ? ಅಖಂಡ ಕರ್ನಾಟಕ ಇದನ್ನ ಯಾರು ಬರೆದಿದ್ದಾರೆ? ಎಂದಿಗೆ ಇದನ್ನ ಯಾರು ಬರೆದಿದ್ದಾರೆ? ಸೊ ಇದು ನೋಡ್ಕೋಬೇಕು. ಒಂದ್ಸಲ ಬುಕ್ ತೆಗೆದು ನೋಡಿ. ಅರ್ಥ ಆಯ್ತಾ? ಸೊ ಎಲ್ಲ ಆನ್ಸರ್ ಸಿಕ್ಬಿಡ್ತವೆ. ಕನ್ನಡ ಪುಸ್ತಕ ತೆಗೆದು ನೋಡಿ, ಪ್ರತಿಯೊಂದು ಆನ್ಸರ್ ಸಿಗ್ತವೆ. ಕವಿ ಪರಿಚಯ ಚೆನ್ನಾಗಿ ನೋಡ್ಕೊಳ್ಳಿ. ಕವಿ ಯಾವ ಪಾಠ ಯಾವ ಕವಿ ಬರೆದಿದ್ದಾರೆ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಅವರ ಕೃತಿಗಳು ಅಥವಾ ಅವರ ಅಂಕಿತನಾಮ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಹೆಸರಿಟ್ಟಿರ್ತಾರೆ. ಗುಹೇಶ್ವರ ಅನ್ನೋದು ಅಂಕಿತನಾಮ ಆಗಿರ್ಬೋದು. ಸೊ ಈ ರೀತಿ ಕೊಟ್ಟಿರ್ತಾರೆ, ಕವಿ ಪರಿಚಯಲ್ಲಿ ಕೊಟ್ಟಿರ್ತಾರೆ. ಅವ್ರಿಗೆ ಮತ್ತೊಂದು ಹೆಸರೇನು ಕರೀತಾರೆ? ಈ ರೀತಿ ಎಲ್ಲ ಕ್ವಶನ್ ನೋಡ್ಕೊಳ್ಳಿ. ನಿಮಗೆ ಪಿಕ್ಸ್ ಒಂದೇ ಬರ್ತವೆ 5 ಮಾರ್ಕ್ಸಿಗೆ. ನಿಮಗೆ ಮೇನಾಗಿ ನೋಡ್ಕೊಂಥದ್ದು ಕವಿ ಯಾವ ಪಾಠವನ್ನು ಅಥವಾ ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತ ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ಅವ್ರ ಕೃತಿಗಳು, ಅವರ ಕವನ ಸಂಕಲನಗಳು, ನಂತರ ಅವ್ರಿಗೆ ಇನ್ನೊಂದು ಹೆಸರು ಏನು ಕರೀತಾರೆ. ಅರ್ಥ ಆಯ್ತಾ? ಸೊ ಇವನ್ನೆಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ಬರೋಂಥದ್ದು ಆ ವಿಭಾಗ. ನಿಮಗೆ ಇಲ್ಲಿಂದ ನೋಡಿ ಎಷ್ಟು ಈಸಿ ಕ್ವಶನ್ ಇರ್ತಾವೆ ಅಂದರೆ, ನೋಡಿ ಇಲ್ಲಿ ಆ ವಿಭಾಗದಲ್ಲಿ ನಿಮಗೆ ಯಾವುದಾದ್ರು 3 ಪ್ರಶ್ನೆ 2-3 ವಾಕ್ಯಗಳು ತರಿಸಿ. ನೋಡಿ, ನಿಮಗೆ 3 ಭಾಗ ಮಾಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಅ, ಆ, ಇ ಅಂತ 3 ಭಾಗ ಮಾಡ್ತಾರೆ. ತಲೆಯಿಟ್ಕೊಳ್ಳಿ. ಅ, ಆ, ಇ ಅಂತ 3 ಭಾಗ ಮಾಡ್ತಾರೆ. ಸೊ ಪ್ರತಿಯೊಂದಲ್ಲಿ 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸಲ್ಲಿ ಅ, ಆ, ಇ ಅಂತ 3 ಭಾಗ ಮಾಡ್ತಾರೆ. 3 ಭಾಗಕ್ಕೂ ಆನ್ಸರ್ ಮಾಡಲೇಬೇಕು. ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ನೀವು ಹೇಳ್ತಾ ಹೋಗ್ತೀನಿ ನೋಡೋಣ. ನಿಮಗೆ ಅ ವಿಭಾಗದಲ್ಲಿ ನಿಮಗೆ 2 ಅಂಕಗಳ 2-3 ವಾಕ್ಯಗಳು ತರಿಸಿ. ಅರ್ಥ ಆಯ್ತಾ? 2-3 ವಾಕ್ಯಗಳು ತರಿಸಿ ಅಂದರೆ ಇದು ಎಷ್ಟು ಕ್ವಶನ್ ಕೊಟ್ಟಿದ್ದಾರೆ? ಯಾವುದಾದ್ರೂ 3 ಪ್ರಶ್ನೆಗೆ 2-3 ವಾಕ್ಯಗಳು ತರಿಸಿ ಕೇಳಿದ್ದಾರೆ. ಅಂದರೆ 2 ಅಂಕ ಪ್ರಶ್ನೆಗೆ 3 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. 2 ಅಂಕ ಪ್ರಶ್ನೆಗೆ 3 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. ಇಲ್ಲಿ 4 ಕೊಟ್ಟಿರ್ತಾರೆ. ಅ ವಿಭಾಗದಲ್ಲಿ 4 ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಎಷ್ಟು ಬರಬೇಕು? 3 ಬರಬೇಕು. ಅ ವಿಭಾಗದಲ್ಲಿ 4 ಕ್ವಶನ್ ಕೊಟ್ಟಿರ್ತಾರೆ, 2 ಮಾರ್ಕ್ಸಿನ್ನು, ಅದರಲ್ಲಿ 3 ಬರಬೇಕು. ನೋಡಿ, ಆಮೇಲೆ ಆ ವಿಭಾಗದಲ್ಲಿ ಕೂಡ ನಿಮಗೆ 2 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಆ ವಿಭಾಗದಲ್ಲಿ ಕೂಡ ಸೇಮು. ಇಲ್ಲಿ ಏನು ಮಾಡಬೇಕು? ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳು ತರಿಸಿ. ಇಲ್ಲಿ 2 ಬರಬೇಕು. ಇಲ್ಲಿ 4 ಕೊಟ್ಟಿರ್ತಾರೆ, ಅದರಲ್ಲಿ 2 ಬರಬೇಕು.
ಅರ್ಥ ಆಯ್ತಾ? ನೋಡಿ ಇಷ್ಟೇ ಡಿಫ್ರೆಂಟ್ ನೋಡಿ. ಇಲ್ಲಿ ಕೂಡ 2 ಮಾರ್ಕ್ಸೇ, ಬಟ್ ಆ ವಿಭಾಗದಲ್ಲಿ ನಿಮಗೆ 4 ಕೊಟ್ಟಿರ್ತಾರೆ, ಅದರಲ್ಲಿ 2 ಬರೀಬೇಕು. ನೋಡಿ ಯಾವ ಪಾಠದ ಮೇಲೆ ಕೇಳಿದರೆ ಆ ಪಾಠವನ್ನು ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದರೆ ಆ ಪಾಠದ ಮೇಲೆ ನಿಮಗೆ ಫಿಕ್ಸ್ 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, ನೋಡ್ಕೊಳ್ಳಿ. ನಂತರ ಈ ಭಾಗದಲ್ಲಿ ಇಲ್ಲೂ ಕೂಡ ನಿಮಗೆ ಯಾವುದಾದ್ರು 3ನ ಬರೀಬೇಕು. 4 ಕೊಟ್ಟಿರ್ತಾರೆ, ಅದರಲ್ಲಿ 3ನ ಬರೀಬೇಕು. ಇದು ಕೂಡ 2 ಮಾರ್ಕ್ಸ್ ಕ್ವಶನ್ಸು, ಅರ್ಥ ಆಯ್ತಾ? ಸೊ ಈ ರೀತಿ ನಿಮಗೆ ಡಿವೈಡ್ ಮಾಡಿರ್ತಾರೆ. ಸೊ ಇವೆಲ್ಲ ಕ್ವಶನ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ಕ್ವಶನ್ ಓದ್ಕೊಳ್ಳಿ. ಇವೆಲ್ಲ ರಿಪೀಟ್ ಆಗ್ತವೆ ನಿಮ್ಮ ಎಕ್ಸಾಮ್ಗೆ, ಅರ್ಥ ಆಯ್ತಾ? ರಿಪೀಟ್ ಆಗಲ್ಲ ಅಂತಲ್ಲ, ರಿಪೀಟ್ ಆಗೇ ಆಗ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ಈ ಭಾಗದಲ್ಲಿ ಸಂದರ್ಭ ಕೇಳ್ತಾರೆ. ಸಂದರ್ಭ ಕೂಡ ಸೇಮು, ಅ ಆ ಇ ಅಂತ 3 ಬ್ಯಾಗ್ ಮಾಡ್ತಾರೆ. ಅ ಆ ಇ ಅಂತ 3 ಬ್ಯಾಗ್ ಮಾಡ್ತಾರೆ. ಸೊ ಇವೆಲ್ಲ ಗೊತ್ತಿರೋದಿಲ್ಲ ನಿಮಗೆ ಅನ್ಕೋತೀನಿ. ಸೊ ಇದು ಫಸ್ಟ್ ಪಿ ಸಿ ಬಂದಿದ್ದೀರಾ, ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವರಾಸಿ ಬರೆಯಿರಿ. ಯಾವ ರೀತಿ ಕೇಳ್ತಾರೆ ಅಂದರೆ ಇಲ್ಲೂ ಕೂಡ ಅ ಆ ಇ ಅಂತ ಬ್ಯಾಗ್ ಮಾಡ್ತಾರೆ. ಅ ವಿಭಾಗದಲ್ಲಿ ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವರಾಸಿ ಬರೆಯಿರಿ. ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಕೇಳಿದರೆ 3 ಕೊಟ್ಟಿದ್ದಾರೆ, ಅದರಲ್ಲಿ 2 ಬರೀಬೇಕು. ನಿನ್ನೊರೆಗೆ ದುರೆಗೆ ಗಂಡರು ಮೊಳರೆ. ಸೊ ನೋಡಿ ಸ್ವಲ್ಪ ಹಳೆಗನ್ನಡ ಕೂಡ ಕೇಳ್ತಾರೆ, ಹಳೆಗನ್ನಡ ಕೂಡ ಕೇಳ್ತಾರೆ. ಹೆಚ್ಚಾಗಿ ಪಾಠದ ಅಭ್ಯಾಸ ಭಾಗ ಕೇಳ್ತಾರೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಬಂಡಿಯ ಹೊಡೆವರ ಇವರು ಮಾನಿಸರು, ಮಾಯದ ಮಳೆಯ ಕಳುಗಪ್ಪ. ನಿಮಗೆ ಒಂದು ಬರಲಿಲ್ಲ ಅಂದರೂ ಇನ್ನೊಂದು ಬರಿಬೋದು, ಅರ್ಥ ಆಯ್ತಾ? ಸೊ ಇಲ್ಲಿ 3 ಕೊಟ್ಟಿದ್ದಾರೆ, ಅದರಲ್ಲಿ 2 ಬರಬೇಕು. ಇನ್ನು ಆ ಭಾಗದಲ್ಲಿ 2 ಕೊಟ್ಟಿದ್ದಾರೆ, 1 ಬರಬೇಕು. ಇನ್ನು ಮತ್ತೆ ಈ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 1 ಬರಬೇಕು. ಸೊ ಈ ರೀತಿ ನಿಮಗೆ ಡಿವೈಡ್ ಮಾಡಿರ್ತಾರೆ. ನೋಡಿ ಪ್ರತಿಯೊಂದು ಭಾಗದಲ್ಲಿ ನಿಮಗೆ ನಾಟಕದ ಮೇಲೆ ಕ್ವಶನ್ ಕೇಳ್ತಾರೆ. ಬೋಳೆ ಶಂಕರ ನಾಟಕದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಕ್ವಶನ್ ಇದ್ದಿರ್ತವೆ. ಒಟ್ಟಿನಲ್ಲಿ ನಾಟಕವನ್ನು ಚೆನ್ನಾಗಿ ಓದ್ಕೊಳ್ಳಿ. ಸೊ ಇನ್ನೊಂದು ಕ್ವಶನ್ ಬರಲಿಲ್ಲ ಅಂದರೂ ನಾಟಕದಲ್ಲೂ ಪ್ರಶ್ನೆಗಳು ಬಂದೇ ಬರ್ತವೆ, ಪ್ರತಿಯೊಂದು ಭಾಗದಲ್ಲಿ ಬಂದೇ ಬರ್ತವೆ. ಸೊ ಚೆನ್ನಾಗಿ ಓದ್ಕೊಂಡೋಗಿ, ಅರ್ಥ ಆಯ್ತಾ? ಸೊ ನೆಕ್ಸ್ಟು ಈ ಭಾಗದಲ್ಲಿ ಇಲ್ಲೂ ಕೂಡ ನಿಮಗೆ 5 ವಾಕ್ಯ ಇರ್ತವೆ. 5 ವಾಕ್ಯ ಕೂಡ ಇಲ್ಲಿ ಸೇಮ್ ನಿಮಗೆ ಅ ಆ ಇ ಅಂತ 3 ಬ್ಯಾಗ್ ಮಾಡ್ತಾರೆ. ನೋಡಿ ತುಂಬಾ ಈಸಿ ಪ್ರಶ್ನೆಗಳು ಇರ್ತವೆ, ಯಾಕಂದರೆ ಚಾಯ್ಸ್ ಇರ್ತವೆ. 10 ಕ್ವಶನ್ ಇರೋದ್ರಿಂದ ಒಂದು ಪ್ರಶ್ನೆ ಬರಲಿಲ್ಲ ಅಂದರೆ ಇನ್ನೊಂದು ಪ್ರಶ್ನೆ ಬರೀಬೋದು. ಅದನ್ನು ಕನ್ನಡದಲ್ಲಿ ಔಟ್ ಮಾಡ್ಬೋದು. ಔಟ್ ಆಫ್ 80ಕ್ಕೆ 80 ಮಾಡ್ಬೋದು. ಸೊ ತುಂಬಾ ಈಸಿ ಇರ್ತವೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಳ್ಳಿ. ಇನ್ನೂ ಪ್ರಶ್ನೆ ಪತ್ರಿಕೆ ಬರ್ತವೆ ನಿಮಗೆ. ಸೊ 4 ಬರ್ತವೆ, 4 ಚೆನ್ನಾಗಿ ಓದ್ಕೊಳ್ಳಿ. ಅಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ 80ಕ್ಕೆ 70 ಮೇಲಂತೂ ಸ್ಕೋರ್ ಮಾಡಬಹುದು, ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ ಪ್ರತಿಯೊಂದನ್ನು. ಇನ್ನು ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಕೂಡ ನೋಡಿ 5 ವಾಕ್ಯ ಅಂದರೆ 4 ಪ್ರಶ್ನೆಗಳು. 4 ಪ್ರಶ್ನೆ 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. ಓಕೆ, ಅ ವಿಭಾಗದಲ್ಲಿ ನಿಮಗೆ ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, ಅದರಲ್ಲಿ 2 ಬರಬೇಕು. ಆ ವಿಭಾಗದಲ್ಲಿ ನಿಮಗೆ ಎಷ್ಟು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, 1 ಬರಬೇಕು. ಇನ್ನು ಈ ವಿಭಾಗದಲ್ಲಿ ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 1 ಬರಬೇಕು. ಸೊ ಇಲ್ಲಿ ನೋಡಿ ಅವೆಲ್ಲ ಇಂಪಾಯಿಂಟು. ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ, 40ನೇ ಪ್ರಶ್ನೆ ಇಂಪಾಯಿಂಟು. 41ನೇದು ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಆಕ ಮಹಾದೇವ ತನ್ನ ವಚನದಲ್ಲಿ ವಿವರಿಸಿದ್ದಾರೆ. ನೋಡಿ ಫಿಕ್ಸ್ ಕೇಳ್ತಾರೆ ವಚನಗಳ ಮೇಲೆ. ಸೊ ಎಲ್ಲ ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ, ಬರ್ತವೆ, ಕ್ವಶನ್ ರಿಪೀಟ್ ಆಗ್ತವೆ. ನೆಕ್ಸ್ಟ್ ಭಾಷಾ ಇರ್ತದೆ ನಿಮಗೆ. ಭಾಷಾ ಅಂದರೆ ಏನು, ಗ್ರಾಮರು, ಅರ್ಥ ಆಯ್ತಾ? ವ್ಯಾಕರಣ ಭಾಗ ಎಲ್ಲೂ ನಿಮಗೆ ಚಾಯ್ಸು, ಪ್ರತಿಯೊಂದರಲ್ಲಿ ನಿಮಗೆ ಚಾಯ್ಸ್ ಇದ್ದಿರ್ತವೆ. ಸೊ ನೋಡೋಣ ಯಾವ ರೀತಿ ಕೇಳ್ತಾರಂತ. ನೋಡಿ ಇಲ್ಲಿ ಏನು ಕೇಳಿದರೆ, ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಇಲ್ಲಿ ಯಾವುದಾದ್ರು 4ಕ್ಕೆ ಬರೀಬೇಕು, ಅರ್ಥ ಆಯ್ತಾ? ಇಲ್ಲ ಎಷ್ಟು ಕೊಟ್ಟಿದ್ದಾರೆ ಅವರು ನೋಡ್ಕೊಳ್ಳಿ. ಸೊ 1 2 3 4 5 6 ಕೊಟ್ಟಿದ್ದಾರೆ. ಸೊ 6ರಲ್ಲಿ 4ನ ಉತ್ತರಿಸ್ಬೇಕು, ಅರ್ಥ ಆಯ್ತಾ? ಸೊ ಈ ಮೇನಲ್ಲಿ 4 ಉತ್ತರಿಸ್ಬೇಕು. ಮತ್ತೆ ಅದರಲ್ಲಿ ಚಾಯ್ಸು, ಕ್ವಶನ್ನಲ್ಲಿ ಚಾಯ್ಸ್ ಮತ್ತೆ ನೋಡಿ ಡಬಲ್ ಚಾಯ್ಸ್ ನಿಮಗೆ. 49 ಕ್ವಶನ್ ನೋಡಿ, ಕೆಳಗಿನ 2 ಪದಗಳನ್ನು ಬಿಡಿಸಿ ಬರೆಯಿರಿ. ಅವ್ರು 3 ಕೊಟ್ಟಿದ್ದಾರೆ, ಅದರಲ್ಲಿ 2ನ ಪದವನ್ನು ಬರೀಬೇಕು. ನೋಡಿ ಅವ್ರು 3 ಕೊಟ್ಟಿರ್ತಾರೆ, ಅದರಲ್ಲಿ 2 ಬರಬೇಕು. ನೋಡಿ ಡಬಲ್ ಚಾಯ್ಸ್ ನಿಮಗೆ, ಅರ್ಥ ಆಯ್ತಾ? ಸೊ ತುಂಬಾ ಈಸಿ ಇರ್ತವೆ. ಸೊ ಎಲ್ಲ ಗ್ರಾಮರ್ ನೋಡ್ಕೊಳ್ಳಿ. ಇಲ್ಲಿರೋ ಗ್ರಾಮರ್ ಸೇಮ್ ಬರ್ತವೆ, ಆದರೆ ಪದಗಳು ಚೇಂಜ್ ಆಗ್ತವೆ, ಬಟ್ ಗ್ರಾಮರ್ ಟಾಪಿಕ್ ಸೇಮ್ ಇರ್ತದೆ. ನೋಡಿ ಇಲ್ಲಿ ಬಿಡಿಸಿ ಬರೆಯಿರಿ ಈ ಟಾಪಿಕ್ ಇರ್ತದೆ, ಸಮಾರ್ಥಕ ಇರ್ತದೆ, ಅರ್ಥ ಆಯ್ತಾ? ಆಮೇಲೆ ತದ್ಭವಗಳನ್ನ ಕೇಳ್ತಾರೆ, ತತ್ಸಮ ಕೇಳ್ಬೋದು, ತದ್ಭವಗಳನ್ನ ಕೇಳ್ತಾರೆ. ಇನ್ನು ವಿರುದ್ಧ ಪದಗಳನ್ನ ಕೇಳ್ತಾರೆ, ದ್ವಿರುಕ್ತಿ ಪದಗಳನ್ನ ಕೇಳ್ತಾರೆ, ಕ್ರಾಂತಿಕ ರೂಪ ಬರೆಯಿರಿ ಕೇಳ್ತಾರೆ. ಸೊ ಇದಷ್ಟೇ ಅಲ್ಲ, ಇನ್ನೂ 2 ಪ್ರಶ್ನೆ ಪತ್ರಿಕೆ ಬರ್ತವೆ. ಸೊ ಅಲ್ಲಿ ಕೂಡ ಗ್ರಾಮರ್ ಇರ್ತವೆ, ಅವ್ರು ನೋಡ್ಕೊಳ್ಳಿ. ಸೊ ರಿಪೀಟ್ ಆಗ್ತವೆ, ಅರ್ಥ ಆಯ್ತಾ? ಯಾವ ಟಾಪಿಕ್ ಇವೆ ನೋಡ್ಕೊಳ್ಳಿ, ಆಲ್ಮೋಸ್ಟ್ ನಿಮಗೆ ಯಾವ ಟಾಪಿಕ್ ಬರ್ತವೆ. ಸೊ ಇವೆಲ್ಲ ಗ್ರಾಮರು ಬುಕ್ಕಲ್ಲಿ ಇವೆ. ಸೊ ಆನ್ಸರಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆ, ಗ್ರೂಪಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಪ್ರಬಂಧ ಇರ್ತದೆ ನಿಮಗೆ. ಒಂದು ಕುರಿತು ಪ್ರಬಂಧ ಬರೆಯಿರಿ. ಒಂದು ಪ್ರಬಂಧ ಇರ್ತದೆ, 55 ಪ್ರಶ್ನೆ. ಒಂದು 10 ಕ್ವಶನ್, ಇಲ್ಲೂ ಕೂಡ 10 ಕ್ವಶನ್. ನೋಡಿ ಪ್ರತಿಯೊಂದು ಮೇನಲ್ಲಿ ನಿಮಗೆ 10 ಕ್ವಶನ್ ಕೊಟ್ಟೇ ಇದ್ದಾರೆ. ಓಕೆ, 1 ಮಾರ್ಕ್ಸ್ ಬಿಟ್ಟು, ಮಲ್ಟಿಪಲ್ ಬಿಟ್ಟು ಎಲ್ಲ ಕ್ವಶನ್ಗೆ 10 ಕ್ವಶನು. ನೋಡಿ ಇಲ್ಲಿ ಪುಸ್ತಕಗಳ ಮಹತ್ವ, ಅತಿವೃಷ್ಟಿ ಅನಾವೃಷ್ಟಿ 2 ಗುಣ ಇಂಪಾಯಿಂಟು, ಚೆನ್ನಾಗಿ ಓದ್ಕೊಳ್ಳಿ. 4 ಮಾರ್ಕ್ಸ್ ಇರ್ತದೆ. ಇನ್ನು ಮತ್ತೊಂದು 4 ಮಾರ್ಕ್ಸಿಗೆ ಒಂದು ಪ್ರಬಂಧ ಇರ್ತದೆ. ಓಕೆ, ಸೊ ಪ್ರಬಂಧ ಆಯಿತು. ಇನ್ನು ಒಂದು 4 ಮಾರ್ಕ್ಸಿಗೆ ಏನು ಪತ್ರ ಇರ್ತದೆ, ಒಂದು ಹಾರಿಕ, ಒಂದು ವ್ಯಕ್ತಿಕ. ನಿಮಗೆ ಯಾವ್ದು ಬರ್ತದೆ ಅಂತ ಬರಿಬೋದು. ಇದೆಲ್ಲ ಗೊತ್ತಿದೆ ನಿಮಗೆ, SLC ಬರೆದಿದ್ದೀರಾ. ಸೇಮ್ ಟು ಸೇಮ್ ಪ್ರಬಂಧ ಇರ್ತದೆ, ಮತ್ತು ಪತ್ರ ಕೂಡ ಸೇಮ್ ಇರ್ತದೆ, ಸೇಮ್ ಟು ಸೇಮ್ ಪತ್ರ ಇರ್ತದೆ. ಬಟ್ ಇಲ್ಲಿ ಟಾಪಿಕ್ ಚೇಂಜ್ ಆಗ್ತವೆ. ಇಲ್ಲಿ ಪುಸ್ತಕ ಮಾತು ಕೇಳಿದರೆ ಸೊ ಕೇಳ್ಬೋದು, ಅತಿವೃಷ್ಟಿ ಅನಾವೃಷ್ಟಿ ಕೇಳಿದ್ದಾರೆ. ನೆಕ್ಸ್ಟು ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಸ್ನೇಹಿತ ಅಥವಾ ಸ್ನೇಹಿತಕ್ಕೆ ಪತ್ರ ಬರೆಯಿರಿ. ಪತ್ರ ಆಲ್ಮೋಸ್ಟ್ ನಿಮಗೆ ಸೇಮೇ ಇದೆ. 2 ದಿನ ರಜೆ ಕೂರಿ ಪ್ರಾಚಾರ್ಯರಿಗೆ ಒಂದು ಪತ್ರ ಬರೆಯಿರಿ. ಸೊ ಇಲ್ಲಿ ಪ್ರಾಚಾರ್ಯರು ಅಂತ ಕೇಳಿದರೆ ಪ್ರಾಚಾರ್ಯರಿಗೆ ಬರೀಬೇಕು. ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ.
ಸೊ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಏನಾಗ್ತದೆ, ಇನ್ನೂ ಕೂಡ 4 ಬರ್ತವೆ ಪ್ರಶ್ನೆ ಪತ್ರಿಕೆ. ಸೊ ಅವನು ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಅರ್ಥ ಆಯ್ತಾ. ಎಲ್ಲ ಕ್ವಶನ್ಸು ಸೇಮ್ ಬರ್ತವೆ. ಸೊ ಎಲ್ಲ ನೋಡ್ಕೊಂಡ್ರೆ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಮಾಡಿ. ಸೊ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಯಾವೆಲ್ಲ ಕ್ವಶನ್ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.